ಎಲ್ಲ ವಿದ್ಯಾರ್ಥಿಗಳೇ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಥಮ BA ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಈ ಸಮಾಜಶಾಸ್ತ್ರದ ಮೊದಲನೇ ಸೆಮಿಸ್ಟರ್ನ 12ನೇ ಅವಧಿಗೆ ಸ್ವಾಗತ. ನಾನು ಸುನೀಲ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಮುಖ್ಯಸ್ಥರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಕೋಲಾರ, ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಅವಧಿಯಲ್ಲಿ ನಿಮ್ಮ ಜೊತೆಗೆ ಕಾರ್ಯಾತ್ಮಕ ಪರಿದೃಷ್ಟಿ ಅಂದರೆ ಫಂಕ್ಷನಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಂತ ಏನಿದೆ ಆ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಉಪನ್ಯಾಸ ಮಾಡೋದಕ್ಕೆ ಹಾಜರಾಗಿದ್ದೇನೆ. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಪ್ರೊಫೌಂಡರ್ಸ್ ಆಫ್ ಫಂಕ್ಷನಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಂತಿದೆ. ಅಂದರೆ ಕಾರ್ಯಾತ್ಮಕ ಪರಿದೃಷ್ಟಿಯ ಒಂದು ರಚನೆಯನ್ನು ಮಾಡಿರೋದ್ರಲ್ಲಿ ಈ ಚಿಂತಕರ ಒಂದು ಮುಖ್ಯವಾದ ಒಂದು ಕಾರ್ಯಗಳಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರ್ಯಾರು? ಮೊದಲನೇದಾಗಿ ಎಮೈಲ್ ಡರ್ಕೀಮ್, ರಾಬರ್ಟ್ ಕೆ ಮರ್ಟನ್, ಹರ್ಬರ್ಟ್ ಸ್ಪೆನ್ಸರ್, ಪೆಟ್ರಿಮ್ ಸೊರೋಕಿನ್, ಮ್ಯಾಕ್ಸ್ ವೆಬರ್, ಟಾಲ್ಕಾಟ್ ಪಾರ್ಸನ್ಸ್, GS ಗುರೆ, MN ಶ್ರೀನಿವಾಸ್, IP ದೇಸಾಯಿ ಮತ್ತು ಇನ್ನಿತರರು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆಂದರೆ ಉದಾಹರಣೆಗೋಸ್ಕರ ನಾವು ಅಗ್ರಗಣ್ಯ ಸಮಾಜಶಾಸ್ತ್ರಜ್ಞರನ್ನು ಮಾತ್ರ ನಾವಿಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ. ಮಿಕ್ಕಿರ್ತಕ್ಕಂತಹ ಸಮಾಜಶಾಸ್ತ್ರಜ್ಞರು ಯಾರು ಅಂತ ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ, ನಿಮ್ಮ ಬುದ್ಧಿಗೆ ಒಂದು ಸ್ವಲ್ಪ ಕೆಲಸ ಕೊಡಿ. ಸೊ ಹಾಗಾಗಿ ನೀವು ಅಲ್ಲಿ ಇನ್ನೂ ಒಂದಷ್ಟು ಜನ ಚಿಂತಕರನ್ನು ಪಟ್ಟಿ ಮಾಡ್ಬೋದು. ಸೊ ಹಾಗಾಗಿ ಈ ಮೊದಲ ಭಾಗ ಆದಮೇಲೆ ನೆಕ್ಸ್ಟ್ ಪುಟಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಕಾರ್ಯಾತ್ಮಕತೆ ಎಂದರೇನು? ವಾಟ್ ಈಸ್ ಫಂಕ್ಷನಲಿಸಮ್? ಫಂಕ್ಷನಲಿಸಮ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನಿ ಸೋಷಿಯಲ್ ಎಂಟಿಟಿ ಬೇಸ್ಡ್ ಆನ್ ಇಟ್ಸ್ ಫಂಕ್ಷನ್. ಇನ್ ದಿಸ್ ಸೆನ್ಸ್, human society is like a living organism. The functionalistic perspective emphasizes the way that a society of parts is structured to maintain its stability. So let us go back to the first bullet point. Functionalism is understanding of any social entity. It means it's a structure, social structure, based on its function. Any structure is based on its function. That is the basic premise that you have to understand as a sociology student. Because functionalism offers a very good sense of understanding human society, because it says in a very simple manner that various constitutional or constitute parts gives rise to the whole system. In fact, to say in a common language, various smaller parts gives rise to a bigger part. That is very simple. ಅಂದರೆ ಸಣ್ಣ ಸಣ್ಣ ವಸ್ತುಗಳು ಅಥವಾ ಸಣ್ಣ ಸಣ್ಣ ಅಂಶಗಳು ಸೇರಿ ಒಂದು ಜೀವಿ ಅಥವಾ ಒಂದು ವಸ್ತುವಿಗೆ ಹೇಗೆ ಒಂದು ವಿನ್ಯಾಸವನ್ನು ಕೊಡುತ್ತೋ, ಈ ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ಸಣ್ಣ ಅಂಶಗಳು ಸಮಾಜವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ಕಾರ್ಯಾತ್ಮಕ ಸಿದ್ಧಾಂತ ಅಥವಾ ದೃಷ್ಟಿಕೋನ ಹೇಳುತ್ತೆ. ಮತ್ತು ಇದು ಸಮಾಜಶಾಸ್ತ್ರದಲ್ಲಿ ಬಹು ಜನಪ್ರಿಯವಾಗಿರತಕ್ಕಂತಹ ಒಂದು ದೃಷ್ಟಿಕೋನವೂ ಹೌದು. ಫಂಕ್ಷನಲಿಸಮ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ sociological analysis in understanding perspective in understanding sociology as a discipline, because the functionalistic perspective emphasizes the way that a society of parts is structured to maintain its stability. Which are these parts? These parts are maybe smaller parts like norms, values, customs, traditions, and in a higher part we can also say that various social institutions like marriage, family, kinship, education, university, government, law, everything constitute as a various parts, and it has been giving rise to the structure of the society is called as functionalism. When all these parts work in accordance with their what you call as a hierarchy or according to the given structure, then it is not difficult for a society to function. ಅಂದರೆ ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಅಂಶಗಳು, ಸಾಮಾಜಿಕ ಅಂಶಗಳು ಸರಿಯಾಗಿ ಎಲ್ಲದರ ಜೊತೆ ಕೂಡ ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಸರಿಯಾಗಿ ಕೆಲಸ ನಿರ್ವಹಿಸಿದರೆ, ಅಂದರೆ ನೈತಿಕತೆ, ಮೌಲ್ಯ, ನಿದರ್ಶನ, ಸಂಸ್ಕೃತಿ, ಸಾಮಾಜೀಕರಣ, ಹಾಗೆಯೇ ಮುಂದುವರೆದಂತೆ ಸಾಮಾಜಿಕ ಸಂಸ್ಥೆಗಳಾದಂತಹ ಕುಟುಂಬ, ಜಾತಿ, ಧರ್ಮ, ಶಿಕ್ಷಣ ಮತ್ತು ಇವೆಲ್ಲವೂ, ಹಾಗೆ ಒಂದು ಸರ್ಕಾರ ಇರಬಹುದು, ಸರ್ಕಾರೇತರ ಸಂಸ್ಥೆಗಳಿರ್ಬೋದು, ಈ ಎಲ್ಲ ಸಂಸ್ಥೆಗಳು ಕೂಡಿ ಒಂದರ ಜೊತೆಗೆ ಒಂದು ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಸಮಾಜದಲ್ಲಿ ಕಾರ್ಯತತ್ಪರತೆ ಜಾಸ್ತಿ ಆಗುತ್ತೆ. ಮತ್ತು ಇದನ್ನು ನಾವು
ಕಾರ್ಯಾತ್ಮಕ ಪರಿದೃಷ್ಟಿ ಅಂತ ಸಹ ನಾವು ಹೇಳ್ತೀವಿ. ಇದು ಸಮಾಜದ ಭದ್ರತೆಗೆ ಬುನಾದಿಯನ್ನು ಹಾಕುತ್ತೆ. ಹಾಗೆ ಇಲ್ಲಿ ನಾನು ಹೇಳಿದಂತಹ ಪಾಯಿಂಟ್ಸ್ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಸಾಮಾಜಿಕ ವರ್ಗ, ಜಾತಿ, ಕುಟುಂಬ, ಮತಧರ್ಮ, ನೈತಿಕತೆ, ಖಾಸಗಿ ಆಸ್ತಿ, ಇಂತಹ ಯಾವುದೇ ಸಣ್ಣ ಸಣ್ಣ ರಚನೆಗಳು ಅಥವಾ ಸಂಸ್ಥೆಗಳು ಅವು ಯಾವ ಸಾಮಾಜಿಕ ವ್ಯವಸ್ಥೆಯ ಭಾಗವಾಗಿರುತ್ತೋ ಆ ವ್ಯವಸ್ಥೆಗೆ ಹೇಗೆ ಕಾರ್ಯಾತ್ಮಕವಾಗಿ ಇವು ಸಂಗತವಾಗಿವೆ ಅಂದರೆ ಸಂಬಂಧಿಸಪಟ್ಟಿವೆ ಅನ್ನೋದನ್ನು ಇಲ್ಲಿ ಈ ಹಿನ್ನೆಲೆಯಲ್ಲಿಯೇ ನಾವು ಈ ಒಂದು ದೃಷ್ಟಿಕೋನವನ್ನು ಅಧ್ಯಯನ ಮಾಡಬೇಕು. ಯಾವ ದೃಷ್ಟಿಕೋನ ಅಂದರೆ ಕಾರ್ಯಾತ್ಮಕ ದೃಷ್ಟಿಕೋನ. ದಟ್ ಈಸ್ ಟು ಸೇ ದಟ್ ಎನಿ social structure or social institutions such as social class, caste, family, creed, morality or private property should be studied in the context of functionally relevant to the system to which they belong, without which there will be no function of the society, and it may result even in the dysfunctions of the society that you can study in the later part of your BA course, probably in the second or final year, when there is anarchy or any other deviances in the society. Then it may also be called as dysfunctions of society. When the dysfunctions happens means when there is no synchronization between these small constituent parts that gives rise to functionality of the society. So here the main assumptions of this particular functionalistic perspective is that it is very integral or holistic. It gives a very integral or holistic view of the society. It means that it gives a bird's eye view. It studies the society as a whole. That you have to understand very basically, because the society here has been viewed at a time as a system, and here you can systematically you can compare this with macro analysis of society. Macro analysis, because integral and holistic view is one, because here we see that the whole system is working in synchronization with its parts, and the second is the parts which I said should be performing different functions. You might have been studied about a theory of Herbert Spencer, where he says that various organs should perform very well in order to promote the life of an organism. So in the same way, we take the idea of Spencer here to a society, and when we inculcate the same idea to the society, we feel that the various parts, as we have discussed the various parts in the last PPT, you have seen that every part should perform to give rise or to achieve a target or a goal in a society. That goal is integrity. That integrity will be found only in the functional perspective of sociology. And at the same time, the interdependence of various parts here, because this point you should keep in mind, since there is interdependent, that means no part can perform or exist itself independently without depending on the other part. For example, the institution of marriage cannot exist without family, and family cannot exist without marriage. And if these two institutions fail, then the religion becomes very weak. And as I said, it's a chain reaction from one part to the another part. If one part collapses, and there will be more dysfunctions in the society. That's what the functional perspective is all about. ಅಂದರೆ ಸಮಾಜದ ಬಗೆಗಿನ ಅಖಂಡ ದೃಷ್ಟಿಕೋನವನ್ನು, ಅಂದರೆ ಮೇಲ್ಗಡೆಯಿಂದ ಒಂದು ಹದ್ದು ಹೇಗೆ ನೋಡ್ತಾ ಇರುತ್ತೋ ಕೆಳಗಡೆಗೆ ಎಲ್ಲವೂ ಕಾಣ್ತಾ ಇರುತ್ತೆ ಏಕಕಾಲದಲ್ಲಿ, ಹಾಗೆಯೇ ವಿಸ್ತೃತ ದೃಷ್ಟಿಕೋನವನ್ನು ಸಮಾಜದ ಬಗ್ಗೆ ನಾವು ಏಕಕಾಲದಲ್ಲಿ ನಾವು ನೋಡ್ತಾ ಇರ್ತೀವಿ. ಹಾಗೆ ಅನನ್ಯ ಕಾರ್ಯನಿರ್ವಹಿಸುವ ಹಲವು ಭಾಗಗಳು. ಅನನ್ಯ ಕಾರ್ಯ ಅಂತಂದರೆ ಅವರು ಅದರ ಕೆಲಸವನ್ನು ಅದು ಮಾಡ್ತಾ ಇರಬೇಕು. ಹೇಗೆಂದರೆ ವಿವಾಹದ ಕಾರ್ಯ ಸಂಬಂಧಗಳಿಗೆ ಬೆಲೆ ಕೊಡ್ತಕ್ಕಂಥದ್ದು, ಕುಟುಂಬದ ಕಾರ್ಯ ಅಲ್ಲಿರ್ತಕ್ಕಂಥ ಸಾಮಾಜಿಕ ಒಂದು ಸದಸ್ಯರಿಗೆ ಭದ್ರತೆಯನ್ನು ಒದಗಿಸುವುದು. ಹಾಗೆ ಧರ್ಮದ ಕೆಲಸ ಏನು ಅಂತಂದರೆ ಕಾನೂನಿನ ಕೆಲಸವನ್ನು ಕಡಿಮೆ ಮಾಡೋದೇ ಧರ್ಮದ ಕೆಲಸ, ಮತ್ತು ಜನಗಳನ್ನು ಎಂದಿಗೂ ಸಹ ಒಂದು ಮೌಲ್ಯಾಧಾರಿತವಾಗಿ ಹಿಡಿದಿಟ್ಕೊಳ್ತಕ್ಕಂತಹ ಒಂದು ವಿಚಾರದಲ್ಲಿ ತೊಡಗಿಸ್ಕೊಳ್ಳೋದು. ಕಾನೂನಿನ ಕೆಲಸವೇನು ಅಂದರೆ ಎಲ್ಲರೂ ಸಹ ಅಲ್ಲಿರ್ತಕ್ಕಂತಹ ಸ್ಥಳೀಯವಾಗಿರ್ತಕ್ಕಂತಹ ಒಂದು ಕಾನೂನನ್ನು ಪಾಲಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಳ್ಳೋದು. ಹೀಗೆ ಪ್ರತಿಯೊಂದು ಸಣ್ಣ ಸಣ್ಣ ಬಿಡಿ ಭಾಗಗಳು ಸಹ ತನ್ನ ಕಾರ್ಯಗಳನ್ನು ನಿರ್ವಹಿಸ್ತಾ ಏನು ಮಾಡ್ತಾ ಇರುತ್ತೆ, ಸಮಾಜದಲ್ಲಿ ಅಭಿವೃದ್ಧಿಗೆ, ಸಮಾಜದಲ್ಲಿ ಪ್ರಗತಿಗೆ, ಸಮಾಜದಲ್ಲಿ ಆಗ್ತಕ್ಕಂಥ ಉತ್ತಮ ಬದಲಾವಣೆಗಳಿಗೆ ತನ್ನ ಕೊಡುಗೆಯನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಇದು ಕಾರ್ಯಾತ್ಮಕ ದೃಷ್ಟಿಕೋನದ ಪ್ರಮುಖವಾದ ವಿಚಾರ.
ಈ ಕಾರ್ಯಾತ್ಮಕ ದೃಷ್ಟಿಕೋನದ ಪ್ರಮುಖ ವಿಚಾರಗಳಲ್ಲಿ ಮತ್ತೊಂದು ನಾನು ಈಗಾಗಲೇ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ದಂಗೆ ವಿವಿಧ ಭಾಗಗಳ ಪರಸ್ಪರ ಅವಲಂಬನೆ. ಅಂದರೆ ಕೇವಲ ಒಂದೊಂದು ಭಾಗಗಳು ಬಿಡಿ ಭಾಗ ಮಾತ್ರ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಪ್ರತಿಯೊಂದು ಒಂದು ಅಂಗ ಅಥವಾ ಒಂದು ಭಾಗ, ನಾನು ಹೇಳ್ದಂಗೆ ಅದೊಂದು ಸಂಸ್ಥೆ ಆಗಿರ್ಬೋದು, ಅದೊಂದು ಮೌಲ್ಯ ಆಗಿರ್ಬೋದು, ಅದೊಂದು ಸಂಸ್ಕೃತಿ ಆಗಿರ್ಬೋದು, ಅವೆಲ್ಲವೂ ಕೆಲಸ ನಿರ್ವಹಿಸಬೇಕಾದ್ರೆ ಅದು ಪರಸ್ಪರವಾಗಿ ಮತ್ತೊಂದು ಸಂಸ್ಥೆ, ಮತ್ತೊಂದು ವಿಚಾರ, ಮತ್ತೊಂದು ಪರಿಕಲ್ಪನೆಯ ಮೇಲೆ ಅವು ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಏನಾಗ್ತಾ ಇರುತ್ತೆ ಅಂತಂದರೆ ಇಲ್ಲಿ ಸಮಾಜ ಇವೆಲ್ಲವೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬ್ಯಾಲೆನ್ಸ್ ಅನ್ನೋದು ನಮಗೆ ಕಾಣಿಸುತ್ತೆ. ಆ ಸಂತುಲತೆ ಅನ್ನೋದು ಇಲ್ಲ ಅಂತಂದರೆ ಸಮಾಜದಲ್ಲಿ ಏರುಪೇರಾಗ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಎಮ್.ಎಲ್. ಡರ್ಕೀಮ್ರವರು ಸಹ ಇದನ್ನೇ ಹೇಳಿದರು. ಹಾಗೆ ಎಮ್.ಎಲ್. ಡರ್ಕೀಮ್ ನಂತರ ನಾನು ಈಗಾಗಲೇ ಪಟ್ಟಿನಲ್ಲಿ ತೋರಿಸಿರ್ತಕ್ಕಂಥ ಅನೇಕ ಜನ ಏನೇನಿದ್ದಾರೆ ಆ ಚಿಂತಕರು, ಆ ಅಗ್ರಗಣ್ಯ ಸಾಮಾಜಿಕ ಚಿಂತಕರು, ಅವರೆಲ್ಲರೂ ಸಹ ಇದೇ ವಿಚಾರವನ್ನು ಅವರು ಸಹ ದೃಢೀಕರಿಸ್ತಾರೆ ತಮ್ಮ ಒಂದು ಚಿಂತನೆಗಳ ಮೂಲಕ ಮತ್ತು ಸಿದ್ಧಾಂತಗಳ ಮೂಲಕ. ಹಾಗೆ ಮೂಲಭೂತ ಮೌಲ್ಯಗಳ ಬಗ್ಗೆ ಸಹಮತ, ಅಂದರೆ ಕನ್ಸೆಸಸ್ ರಿಗಾರ್ಡಿಂಗ್ ಫಂಡಮೆಂಟಲ್ ವ್ಯಾಲ್ಯೂಸ್. ವಿಚ್ ಆರ್ ದೋಸ್ ಫಂಡಮೆಂಟಲ್ ವ್ಯಾಲ್ಯೂಸ್? ದ ವ್ಯಾಲ್ಯೂಸ್ ದಟ್ ಬೈಂಡ್ಸ್ ಹ್ಯೂಮನ್ ರಿಲೇಷನ್ಶಿಪ್, the values that bind the human rights, that values that binds social structure is called as the fundamental values that we see in social functional perspective. ಅಂದರೆ ಸಾಮಾಜಿಕ ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ಮಾನವನ ಧರ್ಮವನ್ನು, ಮಾನವನ ಒಂದು ಸಂಬಂಧಗಳನ್ನು, ಸಾಮಾಜಿಕ ಒಂದು ವಿನ್ಯಾಸವನ್ನು, ಸಮಾಜದ ರಚನೆಯನ್ನು ಯಾವೆಲ್ಲ ಮೌಲ್ಯಗಳು ಎತ್ತಿ ಹಿಡಿತವೋ ಆ ಎಲ್ಲ ಮೌಲ್ಯಗಳನ್ನು ಕೂಡ ಒಪ್ಕೊಳ್ತಕ್ಕಂಥದ್ದು. ಈ ಮೌಲ್ಯಗಳನ್ನು ಸಹಮತ ವ್ಯಕ್ತಪಡಿಸಿದಾಗ ಮಾತ್ರ ಕಾರ್ಯಾತ್ಮಕವಾಗಿ ಸಮಾಜ ಕೆಲಸ ಮಾಡುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹಾಗೆ ಸರಿಯಾದ ಕಾರ್ಯನಿರ್ವಹಣೆಯಿಂದ ಮಾತ್ರ ಸಾಮಾಜಿಕ ಸಂತುಲನೆ ಸಾಧ್ಯ. ಸರಿಯಾದ ಕಾರ್ಯನಿರ್ವಹಣೆ ಅಂದರೆ ಮತ್ತೊಮ್ಮೆ ನಾವು ಇಂದಿನ ಪಾಯಿಂಟ್ಸ್ನ ಮತ್ತೊಮ್ಮೆ ನಾವು ನೋಡಬೇಕಾಗುತ್ತೆ. ಸರಿಯಾದ ಕಾರ್ಯನಿರ್ವಹಣೆಯ ಅರ್ಥ ಇಲ್ಲಿ ಒಂದು ಮತ್ತೊಂದು ವಿಚಾರಗಳ ಜೊತೆಗೆ, ಒಂದು ಮೌಲ್ಯ ಮತ್ತೊಂದು ಮೌಲ್ಯದ ಜೊತೆಗೆ, ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಯ ಜೊತೆಗೆ ಉತ್ತಮವಾಗಿ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಣೆ ಮಾಡಿದಾಗ ಮಾತ್ರ ಸಾಮಾಜಿಕ ಸಂತುಲನೆ. ಅಂತಂದರೆ ಒಂದು ತಕಡಿಯಲ್ಲಿ ಒಂದು ಪದಾರ್ಥ ಮತ್ತು ಅದಕ್ಕೆ ಪದಾರ್ಥಕ್ಕೆ ತಕ್ಕಂಥ ಕಲ್ಲಿಟ್ಟಾಗ ಆ ಎರಡೂ ಕೂಡ ತಕಡಿ ಥರ ಕರೆಕ್ಟಾಗಿ ಇರಬೇಕು. ಯಾವುದಾದ್ರೂ ಒಂದು ಕಡೆ ತೂಕ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಅದು ಬ್ಯಾಲೆನ್ಸ್ ಕಳ್ಕೊಂಡಂಗೆ. ತಕಡಿಯಲ್ಲಿ ಸಾಮಾಜಿಕ ತಕಡಿ ಅಂತಕ್ಕಂಥದ್ರಲ್ಲಿ ಎಲ್ಲವೂ ಸಹ ಸಮಾನವಾಗಿರಬೇಕು. ಸಮಾಜದ ಕಲ್ಪನೆ ಅನ್ನೋದು ಬರೋದು ಆವಾಗ. ಯಾವುದು ಅತಿಯಾದರೂ ಯಾವುದು ಕಡಿಮೆ ಆದರೂ ಕೂಡ ಇಲ್ಲಿ ಕಾರ್ಯಾತ್ಮಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಪ್ರಕಟಿತ ಮತ್ತು ಅಪ್ರಕಟಿತ ಕಾರ್ಯಗಳ ನಡುವಿನ ವ್ಯತ್ಯಾಸ. ಪ್ರಕಟಿತ ಕಾರ್ಯ ಅಂದರೆ ನಮಗೆ ಕಾಣಿಸ್ತಕ್ಕಂಥ ಕಾರ್ಯಗಳು ಒಂದು ಸಂಸ್ಥೆ ನಿರ್ವಹಿಸ್ತಾ ಇರುತ್ತೆ. ಅಪ್ರಕಟಿತ ಕಾರ್ಯಗಳು ಅಂತಂದರೆ ನಮಗೆ ಕಾಣಿಸದೇ ಇರತಕ್ಕಂಥದ್ದು. ಉದಾಹರಣೆಗೆ ನೀವು ಯಾವುದೋ ಒಂದು ವಾಹನವನ್ನು ಕೊಂಡ್ಕೊಳ್ತೀರಾ, ಅದರಿಂದ ಸಾಕಷ್ಟು ನೀವು ಮಾನಸಿಕವಾಗಿ, ಸಾಮಾಜಿಕವಾಗಿ ನಿಮ್ಮ ಒಂದು ವಿಚಾರಗಳನ್ನು ಅದರ ಜೊತೆಗೆ ಜೋಡಣೆ ಮಾಡ್ಕೊಂಡಿರ್ತೀರ. ನಿಮ್ಗೇನು ಅಂತಂದರೆ ಆ ಪದಾರ್ಥವನ್ನು, ಭೌತಿಕ ವಿಚಾರವನ್ನು ಉಪಯೋಗಿಸ್ತಾ ಇದ್ದಾಗ ಅದರ ಒಂದು ಗುಣಮಟ್ಟವನ್ನು ನೋಡಿದಾಗ, ಇಂಥ ಒಂದು ಸಂಸ್ಥೆಯಿಂದ ಇಂಥ ಒಂದು ಪದಾರ್ಥವನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಅಂತೀರ, ಅದು ಪ್ರಕಟಿತ ಕಾರ್ಯ, ನಿಮಗೆ ಅದರ ಒಂದು ಗುಣಮಟ್ಟ. ಅಪ್ರಕಟಿತ ಕಾರ್ಯ ಅಂತಂದರೆ ಈ ಒಂದು ವಾಹನ ತಗೊಳ್ಳೋದಕ್ಕಿಂತ ನೀವು ಹಣಕಾಸನ್ನು ಹೇಗೆ ಹೊಂದಿಸ್ಕೊಂಡ್ರಿ, ಮತ್ತು ಹಾಗೆ ನಿಮಗೆ ಈ ಒಂದು ಪದಾರ್ಥವನ್ನು ಕೊಡಬೇಕಾದ್ರೆ ಅಥವಾ ಈ ಒಂದು ವಾಹನವನ್ನು ಕೊಡಬೇಕಾದ್ರೆ ಆ ಒಂದು ಕಾರ್ಖಾನೆಯವರು ಯಾವ ರೀತಿ ಶ್ರಮವನ್ನು ವಹಿಸಿದರು, ಒಂದೊಂದು ಪಾರ್ಟ್ಸ್ಗಳನ್ನು, ಒಂದೊಂದು ಚಿಕ್ಕ ಚಿಕ್ಕ ಒಂದು ಘಟಕಗಳನ್ನು ಜೋಡಿಸಿ ಅದನ್ನು ಒಂದು ವಾಹನವಾಗಿ ನಿಮಗೆ ಕೊಡಬೇಕಾದಾಗ ಅಲ್ಲೇನೆಲ್ಲ ಕಾರ್ಯಗಳು ನಡೀತು ಅನ್ನೋದು ಅಪ್ರಕಟಿತ ಕಾರ್ಯ. ಅರ್ಥ ಆಗ್ತಾ ಇದೆಯಲ್ವಾ? ದಟ್ ಈಸ್ ಮ್ಯಾನಿಫೆಸ್ಟ್ ಆ್ಯಂಡ್ ಲೇಟೆಂಟ್ ಫಂಕ್ಷನ್ಸ್. That is, manifest is one you can see and you can experience it. Latent functions are more psychological and it is more mentally abstracted issues that where you cannot find it very easily, which always goes as unnoticed, because both are operational in the society, and in fact to balance a correct and to strike a correct balance in the society, both manifest and latent functions are very important. So this is the introduction part about ದ ಫಂಕ್ಷನಲ್ ಪರ್ಸ್ಪೆಕ್ಟಿವ್ ಆಫ್ ಸೋಷಿಯಾಲಜಿ. ಅಂದರೆ ಇದು ಕಾರ್ಯಾತ್ಮಕ ದೃಷ್ಟಿಕೋನದ ಒಂದು ಪರಿಚಯಾತ್ಮಕ ತರಗತಿ. ಮುಂದಿನ ತರಗತಿಗಳಲ್ಲಿ ನಿಮಗೆ ಅಥವಾ ಮುಂದಿನ ಒಂದು ಪದವಿ ತರಗತಿಗಳಲ್ಲಿ ಇನ್ನೂ ಇದ್ರ ಬಗ್ಗೆ ವಿಶಾಲವಾಗಿರ್ತಕ್ಕಂತಹ ಒಂದು ಪಠ್ಯಕ್ರಮಗಳು ಬಂದಾಗ ಅಲ್ಲಿ ಇನ್ನೂ ಇದನ್ನು ಬಹಳ ವಿಶಾಲವಾಗಿ ನಾವು ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದ.